ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ಸೂರ್ಯ ಸಿನಿಮಾದ ಟ್ರೇಲರನ್ನು ನೋಡಿದ್ವಿ. ಸಂಕ್ರಾಂತಿಯನ್ನು ಹುಟ್ಟಿಸೋದಕ್ಕೆ ಸೂರ್ಯ ಸಿನಿಮಾ ಬರ್ತಾ ಇದೆ. ಜೊತೆಗೆ ಇದರಲ್ಲಿ ಕ್ರಾಂತಿಯನ್ನು ಹುಟ್ಟು ಮಾಡೋದಕ್ಕೆ ಇಬ್ಬರು ಹೊಸ ಹೀರೋಯಿನ್ ಎಂಟ್ರಿ ಆಗ್ತಾ ಇದ್ದಾರೆ. ಅದು ಹರ್ಷಿತಾ ಮತ್ತು ಪ್ರಶಾಂತ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸಾಗರ್ ಸರ್ ಆ್ಯಕ್ಚುಲಿ ನಂದು ಇನ್ಸ್ಟಾಗ್ರಾಮ್ ರೀಲ್ನ ನೋಡಿ ಸೆಲೆಕ್ಟ್ ಮಾಡಿದ್ದು. ಅವರು ಇನ್ಸ್ಟಾಗ್ರಾಮ್ ರೀಲ್ನ ನೋಡಿ ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನೋಡುವಾಗ ಆ ಟೈಮ್ನಲ್ಲಿ ನಾನು ಉಷಾ ಭಂಡಾರಿ ಮ್ಯಾಮ್ ಹತ್ರ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೆ. ಸೊ ಆ್ಯಕ್ಚುಲಿ ಡೈರೆಕ್ಟಾಗಿ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಫಸ್ಟು. ಅದಾದಮೇಲೆ ಮ್ಯಾಮ್ ನನ್ನ ನಂಬರ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರು, ಸ್ಟೋರಿ ಎಲ್ಲ ಹೇಳಿದ್ರು. ದೆನ್ ಐ ವಾಸ್ ಲೈಕ್, ನಾನು ಈ ಮೂವಿ ಮಾಡ್ತಾ ಇದ್ದೀನಿ. ಐ ವಾಸ್ ಸೋ ಶೋರ್ ಬಿಕಾಸ್ ಅಷ್ಟು ಇಷ್ಟ ಆಯಿತು ನನಗೆ ಸ್ಟೋರಿ. ನಾನು ಯಾವ ಥರ ವೆಯ್ಟ್ ಮಾಡ್ತಿದ್ದೆ, ಯಾವ ಥರ ಲಾಂಚ್ ನನಗೆ ಸಿಗಬೇಕು ಅಂತ, ಯಾವ ಥರ ಸ್ಟೋರಿ ಸಿಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಅದೆಲ್ಲ ಬ್ಲೆಸ್ಸಿಂಗ್ ಆಗಿ ಬಂತು ನನಗೆ ಅಂತ ಹೇಳ್ತೀನಿ. ಎಸ್, ಈಗ ಪ್ರಶಾಂತ್ ಅವರೇ ತುಂಬ ಪ್ರಿಪರೇಷನ್ ಎಲ್ಲ ಮಾಡಿದ್ರಿ ಅಂತ ಹೇಳಿದ್ರಿ ವೇದಿಕೆ ಮೇಲೆ, ಅದನ್ನ ಇವಾಗ ಹೇಳಿ. ಯಾವ ಥರ ಪ್ರಿಪ್ರೇಷನ್ ಅಂದರೆ ಪ್ರತಿಯೊಂದೂ ಅಂದರೆ ಆ್ಯಕ್ಟಿಂಗು, ಫೈಟು, ಡ್ಯಾನ್ಸು ಪ್ರತಿಯೊಂದು ಕೂಡ ಅಂದರೆ 2 to 3 ಮಂತ್ಸು ಪ್ರಾಕ್ಟೀಸ್ ಮಾಡಿಸಿದ್ದಾರೆ ನಮ್ಮ ಮಾಸ್ಟರ್ ಆಗಿರ್ಬೋದು, ಮತ್ತು ನಮ್ಮ ಕೊರಿಯೋಗ್ರಾಫರ್ ಮಾಸ್ಟರು, ಮತ್ತು ಡೈರೆಕ್ಟರ್ ಸರು. ಸೀನ್ ಟು ಸೀನು, ಆಮೇಲೆ ದೊಡ್ಡ ಆರ್ಟಿಸ್ಟ್ ಬಂದಮೇಲೆ ಹೇಗೆ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅದಕ್ಕೆ ಬಿಫೋರ್ ವರ್ಕ್ಶಾಪ್ ತೊಗೊಂಡು ಪ್ರತಿಯೊಂದೊಂದು ಸೀನ್ಸ್ಗೆ ವರ್ಕ್ಶಾಪು ಮಾಡಿಸಿ, ಆಮೇಲೆ ನಮ್ಮ ಡೈರೆಕ್ಟರ್ ಸಾಗರ್ ಸರು ಪ್ರತಿಯೊಂದು ಅಂದರೆ ಡೈರೆಕ್ಟ್ರಿಗಿಂತ ಅವರು ನಮ್ಮ ಜೊತೆಗೆ ಫ್ರೆಂಡ್ಲಿ ಥರ ನೋಡ್ಕೊಂಡಿದ್ದಾರೆ ಇಡೀ ಸಿನಿಮಾ, ಆಮೇಲೆ ಇವಾಗಲೂ ಕೂಡ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಟ್ರೇಲರ್ ಬೇರೆ ಲಾಂಚ್ ಆಯಿತು. ಸೊ January 15th ಸಿನಿಮಾ ಬೇರೆ ರಿಲೀಸು. ಇನ್ನೂ ಎಕ್ಸೈಟ್ಮೆಂಟು, ಯಾಕೆಂದರೆ ಜಾಸ್ತಿ ದಿನವೂ ಇಲ್ಲ ಅದಕ್ಕೆ. ಸೊ ಅದೇ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. ಗೊತ್ತಾಗ್ತಿದೆ, ಆ್ಯಕ್ಚುಲಿ ಇನ್ನೂ ಪ್ರಾಸೆಸ್ ಮಾಡ್ತಾ ಇದೀವಿ, ಇಷ್ಟು ಬೇಗ ಇದೆಯಾ ರಿಲೀಸು ಅಂತ. ಸೊ ಅದೇ ಫಸ್ಟ್ ಎಂಟ್ರಿ ಅಲ್ವಾ. ಬಟ್ ನೀವೇನಾಗಿದ್ರಿ ಮುಂಚೆ ಈಗ ಸಿನಿಮಾ ಮಾಡಬೇಕು? ಆ್ಯಕ್ಚುಲಿ ನಾನು ಬೇಸಿಕಲಿ ಡಿಪ್ಲೊಮಾ ಮೆಕ್ಯಾನಿಕಲು. ಸೊ ವರ್ಕ್ ಮಾಡ್ತಾ ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟ್ರು ಸೀರಿಯಲಲ್ಲೂ ಮಾಡ್ತಾಯಿದ್ದಿದ್ದು. ಸೊ ನಾನು ನಮಗೆ ಡೈರೆಕ್ಟರ್ ಸರ್ ಪರಿಚಯ ಆಗಿದ್ದು ಹೇಗೆ ಅಂದರೆ, ಕಮ್ಲಿ ಸೀರಿಯಲಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡುವಾಗ ನಮ್ಮ ಕಮ್ಲಿ ಸೀರಿಯಲ್ ಡೈರೆಕ್ಟ್ರು ಮತ್ತು ನಮ್ಮ ಸಾಗರ್ ಸರ್ ಇವರು ಕ್ಲೋಸ್ ಫ್ರೆಂಡು. ಸೊ ಅವರು ಅವತ್ತು ಸೆಟ್ಟಲ್ಲಿ ಬಂದಿದ್ದು. ಸೊ ಅವತ್ತಿಂದ ನನಗೆ ಅವ್ರಿಗೆ ಒಂದು ಲಿಂಕ್ ಜಾಯಿನ್ ಆಯಿತು ಸರ್. ಅವತ್ತಿಂದ ಅದು ಕಮ್ಯುನಿಕೇಷನು. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು, ಪ್ರಶಾಂತ್ ಅವ್ರು ನಿಮ್ಗೊಂದು ಕತೆ ಇದೆ, ನಾನು ಕ್ಯಾರೆಕ್ಟರ್ ಮಾಡಿ ಇದ್ದೀನಿ, ಅದು ನಿಮ್ಗೆ ಸೂಟ್ ಆಗುತ್ತೆ. ಸೊ ಒಂದು ಸಲ ನೀವು ಕತೆ ಕೇಳಿ. ಸೊ ಹಾಗೆ ಡಿಸ್ಕಷನ್ ಅಲ್ಲಿಂದನೇ ನಮ್ಮದು ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿದ್ದು, ನಮ್ಮ ಸೀರಿಯಲಿಂದನೇ. ಸೊ ಅದೇ. ಎಸ್, ಈಗ ತುಂಬ ಪ್ರೀತಿ ರಿಲೇಟೆಡ್ ಕತೆಗಳು ಬಂದಿದೆ, ಫೈಟಿಂಗ್ ರಿಲೇಟೆಡ್ ಕತೆಗಳು ಬಂದಿದೆ. ಈ ಸಿನಿಮಾ ಸೂರ್ಯ ಸಿನಿಮಾ ಹೇಗೆ ಗಟ್ಟಿಯಾಗಿ ನಿಲ್ಲುತ್ತೆ? ನನಗೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಅಂದರೆ ಕನ್ನಡ ಮೂವಿ ಇಂಡಸ್ಟ್ರೀಲಿ ಅಂದರೆ ಜಾಸ್ತಿ ಲವ್ ಸ್ಟೋರೀಸ್ ಕಮ್ಮಿ ಆಗಿತ್ತು ರೀಸೆಂಟ್ ಟೈಮ್ನಲ್ಲಿ. ನಮಗೆಲ್ಲ ಮುಂಚೆ ಆದರೆ ನಾನು ಆ್ಯಸ್ ಆ್ಯನ್ ಆಡಿಯನ್, ನಾನು ಚಿಕ್ಕ ವಯಸ್ಸಿಂದ ನನಗೆ ಫುಲ್ಲು ಕಮರ್ಷಿಯಲ್ ಮೂವಿ ಫ್ಯಾನ್ ನಾನು. ಲೈಕ್ ಅದ್ರಲ್ಲಿ ಮಾಸ್ ಇರಬೇಕು, ಲವ್ ಸ್ಟೋರಿ ಇರಬೇಕು, ಒಳ್ಳೆ ಸಾಂಗ್ಸ್ ಇರಬೇಕು, ಫೈಟ್ ಇರಬೇಕು, ಆ ಥರ ಟೇಸ್ಟ್ ನಂದು. ಸೊ ಸ್ವಲ್ಪ ಎಲ್ಲೋ ಮಿಸ್ ಮಾಡ್ಕೊಂಡಿದ್ವಿ ಆ ಥರ ಅಂತ ಅನಿಸುತ್ತೆ. ಬಟ್ ಇವಾಗ ನಮ್ಮ ಮೂವಿ ಆ ಥರ ಒಂದು ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ ಅಂತ ನನಗನ್ಸುತ್ತೆ. ನಾವು ಏನು ಮಿಸ್ ಮಾಡ್ಕೊಂಡಿದ್ವಿ, ಆ ಥರ ಒಂದು ಲವ್ ಸ್ಟೋರಿ ಆಗಿರ್ಬೋದು, ಒಂದು ಕಂಪ್ಲೀಟ್ ಮಾಸ್ ಲವ್ ಸ್ಟೋರಿ, ಅದರಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಇರ್ಬೋದು, ಸೆಂಟಿಮೆಂಟ್ಸ್ ಇರ್ಬೋದು, ಅದೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಜನ ನಿಜವಾಗ್ಲೂ ನೋಡಬೇಕು, ಬಿಕಾಸ್ ಅವ್ರಿಗೆ ಖಂಡಿತ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಮ್ಮ ಮೂವಿ ಇಂದ ಅಂತ ಹೇಳ್ತೀನಿ. ಯಾವ ಲೊಕೇಶನಲ್ಲೆಲ್ಲ ಶೂಟ್ ಆಗಿದೆ? ಆಲ್ಮೋಸ್ಟ್ ಮೇಡಮ್ ಎಲ್ಲ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು. ಬೆಂಗಳೂರು ಬಿಟ್ಟು ಆಚೆ ಎಲ್ಲೂ ಹೋಗಿಲ್ಲ, ಬೆಂಗಳೂರಲ್ಲೇ ಶೂಟ್ ಮಾಡಿದ್ದೀವಿ. ಯಾವ ಏಜ್ ಗ್ರೂಪನ್ನು ಮೇನ್ ಕಾನ್ಸಂಟ್ರೇಷನ್ ಮಾಡುತ್ತೆ? ಎಲ್ಲ ಏಜ್ ಗ್ರೂಪ್ ಅವರು ನೋಡ್ಬೋದು, ಎಲ್ಲ ಏಜ್ ಗ್ರೂಪ್ ಅವರು ನೋಡೋ ಥರನೇ ಮಾಡಿರೋದು. ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾಟ್ ಓನ್ಲಿ ಅಂದರೆ ಇವಾಗ ಹೇಳ್ತಾರೆ 18 ವರ್ಷ 24 ಆ ಥರ ಎಲ್ಲ, ಫ್ಯಾಮಿಲಿ ಕೂಡ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಎಲ್ಲ ಏಜ್ ಗ್ರೂಪ್ ಅವರು. ತುಂಬ ಚೆನ್ನಾಗಿ ಸಿನಿಮಾ ಇದೆ. ಕಥೆನೂ ಅಷ್ಟು ಚೆನ್ನಾಗೇ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ಸಾಗರ್ ಸರ್. ಆಮೇಲೆ ಸೀನ್ ಟು ಸೀನು ಪ್ರತಿಯೊಂದು ಕೂಡ ಎಲ್ಲಿ ಯಾವ ಥರ ಇರಬೇಕು, ಇದಾದಮೇಲೆ ಹೇಗೆ ಇರಬೇಕು, ಪ್ರತಿಯೊಂದೂ ನೀಟಾಗಿ ಆ ಕಥೆನ ಬರೆದಿದ್ದಾರೆ ಸಾಗರ್ ಸರು. ಸೊ ಥ್ಯಾಂಕ್ ಯು. ಎಸ್, ಈಗ ಜೆನ್ಸಿ ಲವ್ ಸ್ಟೋರಿ ಹೆಂಗಿರುತ್ತೆ? ಜನ್ಸಿ ಲವ್ ಸ್ಟೋರಿ ಅಂದರೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಅಂದರೆ ಒಂದೇ ಥರ ಸ್ಟಿಕ್ ಆನ್ ಆಗಿರಲ್ಲ, ಒಂದೊಂದು ಏಜಲ್ಲಿ ಒಂದೊಂದು ಥರ ಯೋಚನೆಗಳು ಮಾಡ್ತಾ ಇರ್ತಾರೆ. ಸೊ ಅದನ್ನೇ ನಮ್ಮ ಮೂವಿಲೂ ತೋರಿಸಿದ್ದಾರೆ, ಅಂದರೆ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಲವ್ನ ಅಂತ. ಓಕೆ, ಜೆನ್ಸಿ ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಗೊತ್ತಾ? ಹೇಗಿರುತ್ತೆ ಜೆನ್ಸಿ ಲವ್ ಸ್ಟೋರೀಸ್? ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಅಲ್ಲ, ಬೇರೆ ಏನೇನೋ ಸಿಚುವೇಶನ್ಶಿಪ್ಪು ಅದು ಇದು ಎಲ್ಲ ಇರುತ್ತೆ. ಬಟ್ ನಮ್ಮ ಮೂವಿಲಿ ಜನ್ಸಿ ಲವ್ ಸ್ಟೋರಿ ಮೀರಿ ನಮ್ಮ ಲವ್ ಹೆಂಗೆ ಗಟ್ಟಿ ಆಗುತ್ತೆ ಅನ್ನೋದನ್ನ ತೋರಿಸಿದೀವಿ ನಾವು. ಹಂಗಂದ್ರೆ ಈಗ ಈ ಸಿನಿಮಾದಕ್ಕಿಂತ ಮುಂಚೆ ಜೆನ್ಸಿ ಲವ್ ಸ್ಟೋರಿ ಉಳಿಯೋದಿಲ್ಲ, ಬಟ್ ಇದ್ರಲ್ಲಿ ಉಳಿಸ್ತಾರೆ ಅನ್ನೋ. ಇದ್ರಲ್ಲಿ ಉಳಿಸ್ತೀವಿ. ನೈಸ್, ತುಂಬಾ ಖುಷಿ ಆಯ್ತು. ಆಲ್ ದ ಬೆಸ್ಟ್. 100 days ಓಡ್ಲಿ, 200 days ಸೆಲೆಬ್ರೇಷನ್ ಕೂಡ ಆಗಲಿ. ನಿಜವಾಗ್ಲೂ ಸೂರ್ಯ ಸಿನಿಮಾ ಯಶಸ್ಸು ಕಾಣಲಿ, ಇಬ್ಬರಿಗೂ ಕೂಡ ಯಶಸ್ಸಾಗಲಿ. ಯಾಕಂದರೆ ಅವರ ಎಂಟ್ರಿ ಆಗ್ತಾ ಇದೆ, ಆ ಎಂಟ್ರಿಗೂ ಕೂಡ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.